ನಮಸ್ಕಾರ ಬಂಧುಗಳೇ, ನಮ್ಮ ಹಿಂದಿನ ವಿಡಿಯೋದಲ್ಲಿ ಜನ್ಮ ದಿನಾಂಕ 1, 10, 19 ಮತ್ತು 28ರಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಮತ್ತು ಅವರು ಏನು ಪರಿಹಾರಗಳನ್ನ ಮಾಡಿಕೊಂಡ್ರೆ ಅವರು ಶುಭ ಫಲಗಳನ್ನ ಹೊಂದುತ್ತಾರೆ ಅನ್ನೋದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. ಈಗ ಈ ಮುಂದಿನ ಜನ್ಮ ದಿನಾಂಕಗಳಾದ 2, 11, 20, 29ರಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಹೇಗಿರ್ತದೆ ಮತ್ತು ಅವರು ಏನು ಪರಿಹಾರ ಮಾಡಿಕೊಂಡ್ರೆ ಅವ್ರ ಜೀವನದಲ್ಲಿ ಅಭಿವೃದ್ಧಿ ಕಾಣ್ತಾರೆ, ಅವರ ಉದ್ಯೋಗ ಸಮಸ್ಯೆಗಳಾಗ್ಬೋದು, ಆರೋಗ್ಯ ಸಮಸ್ಯೆಗಳಿಗೆ ಏನು ಪರಿಹಾರ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದೇ ಮೊದಲ ಬಾರಿಗೆ ಜ್ಞಾನದಾಗಿನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬರುತ್ತೆ. ಎಲ್ಲರಿಗೂ ಸ್ವಾಗತ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಬಂಧುಗಳೇ, ಜನ್ಮ ದಿನಾಂಕ 2, 11, 20, 29ರಲ್ಲಿ ಜನಿಸಿದವರ ಪರಿಚಯ ಹೇಗಿರುತ್ತಪ್ಪ ಅಂದರೆ, ಇದು 2 ಬಂದು ಚಂದ್ರನ ಸಂಖ್ಯೆ, ಶಾಂತ ಸ್ವಭಾವ. ದಿನಾಂಕ 2, 11, 20, 29ರಲ್ಲಿ ಜನಿಸಿದವರು ಸ್ವಲ್ಪ ಶಾಂತ ವಾತಾವರಣವನ್ನ ಇಷ್ಟಪಡ್ತಾ ಇರ್ತಾರೆ, ಶಾಂತವಾದ ಮನಸ್ಥಿತಿ. ಯಾಕೆ ಚಂದ್ರಗ್ರಹ ಶಾಂತಿ, ಚಂದ್ರಗ್ರಹ ಸೂಚನೆನೇ ಶಾಂತಿ ಅಂತ, ಮನಃಶಾಂತಿ. ಇವರ ಮನಸ್ಥಿತಿ ಶಾಂತ ರೀತಿಯಿಂದ ಇದ್ದರೂ ಸಮಯ ಮತ್ತು ಸಮಸ್ಯೆಗಳು ಕೆಲವೊಮ್ಮೆ ತುಂಬಾ ಕೋಪವನ್ನು ತಂದುಕೊಡುತ್ತವೆ. ಇವರ ಮನಸ್ಥಿತಿ, ಇವರು ಶಾಂತರಾಗಿದ್ದರೂ ಸಹ ಈ ಜನ್ಮ ದಿನಾಂಕದಲ್ಲಿ ಹುಟ್ಟಿದವರು 2, 11, 20, 29 ಹುಟ್ಟಿದವರು ಶಾಂತರಾಗಿದ್ದರೂ ಸಹ ಇವರ ಸಮಯ ಮತ್ತು ಸಮಸ್ಯೆಗಳು ತುಂಬಾ ಕಠಿಣವಾದ ಸಮಸ್ಯೆಗಳು ಎದುರಾದಾಗ ಇವರು ತುಂಬಾ ಕೋಪವನ್ನು ತೋರಿಸುವಂಥವರು. ಇವರಿಗೆ ಕಲೆ, ಸಾಹಿತ್ಯ, ಸಂಗೀತ ಕ್ಷೇತ್ರಗಳಲ್ಲಿ ವಿಪರೀತ ಆಸಕ್ತಿ ಇದ್ದರೂ ಆ ಕ್ಷೇತ್ರಗಳಲ್ಲಿ ಬೆಳೆಯೋಕ್ಕೆ ಸ್ವಲ್ಪ ಕಷ್ಟವನ್ನು ಪಡಬೇಕಾಗ್ತದೆ. ತುಂಬಾ ಬೇಗ ಇವರಿಗೆ ಯಶಸ್ಸು ಸಿಗೋದಿಲ್ಲ. ಚಂದ್ರಗ್ರಹ ಕಾರಕ ಆಗೋದ್ರಿಂದ ಮನಸ್ಸು ಚಂಚಲ ಜಾಸ್ತಿ ಇರುತ್ತೆ. ಆದ್ರಿಂದ ಈ ಕಲೆ, ಸಾಹಿತ್ಯ ಕ್ಷೇತ್ರಗಳಲ್ಲಿ ಇವರು ಬೆಳಿಬೇಕು ಅಂದ್ರೆ ತುಂಬಾ ಕಷ್ಟಗಳನ್ನು ಪಡಬೇಕಾಗ್ತದೆ. ಇವರು ಸ್ವಲ್ಪ ಸೋಮಾರಿಗಳು, ಅಂದ್ರೆ ಪೂರ್ಣವಾದ ಸೋಮಾರಿತನವಲ್ಲ. ಇವರು ಚೂಟಿಯಾದ್ರೆ ತುಂಬಾ ಚೂಟಿಯಾಗಿರ್ತಾರೆ, ಸೋಮಾರಿಗಳಾದ್ರೆ ಸ್ವಲ್ಪ ಸೋಮಾರಿಗಳಾಗ್ತಾರೆ. ಆದ್ರೆ ಇವರು ಅಷ್ಟೊಂದೇನು ಸೋಮಾರಿಗಳಲ್ಲ. ಇವರಿಗೆ ಕಷ್ಟದ ಕೆಲಸಗಳು ಅಷ್ಟು ಇಷ್ಟಪಡುವುದಿಲ್ಲ. ಆದರೂ ಅಂತಹ ಕೆಲಸಗಳು ಒದಗಿ ಬರುವುದು ಕಷ್ಟ. ಇವರು ಉದ್ಯೋಗದ ವಿಚಾರದಲ್ಲಿ ಕಷ್ಟವಾದ ಕೆಲಸಗಳು ಇವರಿಗೆ ಕಷ್ಟ. ಆದರೂ ಅಂತಹ ಕೆಲಸಗಳು, ಸುಲಭನಾಗಿರುವಂತಹ ಕೆಲಸಗಳು ಇವ್ರಿಗೆ ಸಿಗೋದು ಕಷ್ಟವಾಗಿ ಇರ್ತದೆ. ಇವರು ಸಂತೋಷವಾಗಿದ್ದರೆ ಇವರಷ್ಟು ಸಂತೋಷ ಪಡುವವರೇ ಇಲ್ಲ. ಇವರೇನಾದರೂ ದುಃಖದಿಂದ ಇದ್ದರೆ ಇವರಷ್ಟು ನೋವು ತಿನ್ನುವರು ಯಾರೂ ಇರೋದಿಲ್ಲ. ಹಾಗೆ ದುಃಖ ಏನಾರು ಆಯ್ತು ಅಂದ್ರೆ ತುಂಬಾ ನೋವು ತಿಂತಾರೆ. ಸಂತೋಷವಾಗಿದ್ರೆ ಇವರಷ್ಟು ಸಂತೋಷ ಯಾರೂ ಇರೋದಿಲ್ಲ. ಆ ರೀತಿ ಸ್ವಭಾವದವರು. ಇವರಿಗೆ ಆತ್ಮೀಯರು ತುಂಬಾ ಇದ್ದರೂ ಅವರಿಂದನೇ ದೂರ ಆಗೋದು ಜಾಸ್ತಿ ಆಗ್ತದೆ. ಇವರಿಗೆ ಸ್ನೇಹಿತರು ತುಂಬಾ ಆತ್ಮೀಯರಿರ್ತಾರೆ, ಬಂಧುಗಳು ಆತ್ಮೀಯರಿರ್ತಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ಆತ್ಮೀಯರಿದ್ರೂ ಸಹ ಇವರನ್ನ ಯಾರು ಅರ್ಥ ಮಾಡ್ಕೊಂಡಲೇ ಇರೋ ಕಾರಣ ಎಲ್ಲರಿಂದನೂ ದೂರ ಆಗ್ತಾ ಹೋಗ್ತಾರೆ. ಎಲ್ಲರೂ ಅವರೇ ದೂರ ಆಗ್ತಾ ಹೋಗ್ತಾರೆ. ಇವರಿಗೆ ನಂಬಿಕೆ ದ್ರೋಹಗಳು ಈ 2, 11, 20, 29 ಹುಟ್ಟಿದವರಿಗೆ ಹೆಚ್ಚಾಗಿ ಆಗ್ತಾ ಇರ್ತದೆ. ಇವರಿಗೆ ಈಗೋ ಸಮಸ್ಯೆ ಸ್ವಲ್ಪ ಜಾಸ್ತಿ ಇದ್ರೂ ಸಹ, ಈಗೋ ಅಂದ್ರೆ ಸ್ವಾಭಿಮಾನ ಹೆಚ್ಚಾಗಿದ್ರೂ ಸಹ ತುಂಬಾ ಜನ ಅವ್ರಿಗೆ ಅನ್ಸಿದ್ದನ್ನ ನೇರವಾಗಿ ಮಾತಾಡೋದ್ರಿಂದ ಅದನ್ನೇ ಜನನ ಅಹಂ ಅಂತ ತಿಳ್ಕೊಂತಾರೆ. ಇವರ ಅಹಂಕಾರ ಜಾಸ್ತಿ ಅಂದ್ಕೊಂಡು ಇವ್ರನ್ನ ದ್ವೇಷ ಮಾಡೋರು ಸಹ ಹೆಚ್ಚಾಗಿ ಇರ್ತಾರೆ. ಇವರಿಗೆ ತುಂಬಾ ಇಷ್ಟಪಟ್ಟವರ ಹತ್ತಿರ ಮತ್ತು ನಂಬಿದವರ ಹತ್ತಿರ ಮಾತ್ರ ತಮ್ಮ ನಿಗೂಢ ವಿಷಯಗಳನ್ನ ಹಂಚಿಕೊಳ್ಳುವರು. ಇವರು ತುಂಬಾ ಯೋಚನೆಗಳನ್ನ ಮಾಡ್ತಾರೆ, ತುಂಬಾ ಬುದ್ಧಿಶಾಲಿಗಳು ಈ ದಿನಾಂಕದವರು. ವ್ಯಾವಹಾರಿಕವಾಗಿನೂ ಅಷ್ಟೇನೆ, ಮಾನಸಿಕವಾಗಿನೂ ಅಷ್ಟೇನೆ. ತುಂಬಾ ಇಷ್ಟಪಟ್ಟು ಯಾರು ನಂಬಿಕಸ್ಥ ವ್ಯಕ್ತಿಗಳು ಅಂತ ಕಾಣ್ತಾರೆ, ನಿಗೂಢ ವಿಷಯಗಳನ್ನ ಅವರ ಹತ್ರ ಮಾತ್ರ ಶೇರ್ ಮಾಡ್ಕೊತಾ ಇರ್ತಾರೆ. ಯಾರ ಹತ್ರನೂ ಅಷ್ಟು ಬೇಗ ಇವರು ತಮ್ಮ ವಿಷಯಗಳನ್ನ ಹಂಚಿಕೊಳ್ಳೋದಿಲ್ಲ. ಕಷ್ಟದಲ್ಲಿರುವವರಿಗೆ ತುಂಬಾ ಸಹಾಯ ಮಾಡುವವರು, ಆದರೆ ಇವರಿಗೆ ಕಷ್ಟ ಬಂದಾಗ ಸಹಾಯ ಮಾಡುವವರು ಯಾರು ಇರೋದಿಲ್ಲ, ತುಂಬಾ ಕಮ್ಮಿ. ಯಾರು ಇವರಿಗೆ ಸಹಾಯಕ್ಕೆ ಬರೋದಿಲ್ಲ. ಇವರು ಯಾರಿಗಾದ್ರೂ ಕಷ್ಟ ಅಂದ್ರೆ ಮುಂದಿರ್ತಾರೆ ಸಹಾಯ ಮಾಡೋದಕ್ಕೆ, ಆದ್ರೆ ಇವರಿಗೆ ಕಷ್ಟ ಅಂದಾಗ ಯಾರು ಸಹ ಹತ್ತಿರದಲ್ಲಿ ಇರೋದಿಲ್ಲ. ಇವರಿಗೆ ವಿದೇಶಿ ಪ್ರಯಾಣ ಅಥವಾ ಪ್ರವಾಸಗಳು ತುಂಬಾ ಅಚ್ಚುಮೆಚ್ಚಾಗಿರ್ತವೆ. ಪ್ರವಾಸಗಳು ಅಂದ್ರೆ ಖುಷಿಯಾಗಿರುವಂಥದ್ದು, ಮೋಜು ಮಸ್ತಿಗಳು ತುಂಬಾ ಇಷ್ಟಪಡ್ತಾ ಇರ್ತಾರೆ. ಇವರು ಎಲ್ಲಾ ಕಡೆ ಕಣ್ಣು ಹೋದರೂ ಏನೂ ನೋಡೇ ಇಲ್ಲವೇನೋ ಅನ್ನೋ ರೀತಿ ಇದ್ದು ಬಿಡುವರು. ಕಣ್ಣು ಒಳ್ಳೆಯದನ್ನ ನೋಡುತ್ತೆ, ವ್ಯಕ್ತಿತ್ವನಾಗ್ಬೋದು, ವಸ್ತುಗಳನ್ನಾಗ್ಬೋದು, ಚೆನ್ನಾಗಿರೋ ನೋಡುತ್ತೆ, ಆದ್ರೂ ನೋಡೇ ಇಲ್ವೇನೋ ಅನ್ನೋ ರೀತಿಲಿ ಈ ದಿನಾಂಕದವ್ರು ಇರ್ತಾರೆ. ತಲೆನೋವು, ಕೆಂಪು ಕಣ್ಣಾಗೋದು, ಹೆಡ್ಏಕ್ ಪ್ರಾಬ್ಲಮ್ಸ್, ಕಣ್ಣು ಕೆಂಪಾಗುವಂಥದ್ದು, ಬಾಡಿ ಹೀಟ್ ಆಗುವಂಥದ್ದು, ಕೂದಲು ಉದುರೋದು, ಕೋಲ್ಡ್ ಪ್ರಾಬ್ಲಮ್ಸ್ ತುಂಬಾ ಆಗ್ತಾ ಇರುತ್ತವೆ. ಇವರಿಗೆ ಶೀತದ ಶರೀರ ಆಗ್ಬಿಡುತ್ತೆ ಬೇಗ. ಓವರ್ ಹೀಟ್ ಬಾಡಿ ಆದ್ರೂ ಸಹ ಇವರಿಗೆ ಕೋಲ್ಡ್ ಪ್ರಾಬ್ಲಮ್ಸ್ ತುಂಬಾ ಆಗ್ತಾ ಇರ್ತದೆ.
ಇವರು ತುಂಬಾ ಬುದ್ಧಿವಂತರು. ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಸುಲಭ ರೀತಿಯಲ್ಲಿ ಪರಿಹರಿಸಿ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ತುಂಬಾ ಚಿಂತೆ ಮಾಡುವಂತಹ ಬುದ್ಧಿವಂತರಿವರು. ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತುಂಬಾ ಈಸಿಯಾಗಿ ಸಾಲ್ವ್ ಮಾಡಿದ್ರು ಸಹ ಸಣ್ಣ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಈ ದಿನಾಂಕದಲ್ಲಿ ಹುಟ್ಟಿದವರು ಬೇಡದ ವಿಚಾರಗಳನ್ನು ತಲೆಗೆ ಹಾಕಿಕೊಳ್ಳುವುದು, ಜಾಸ್ತಿ ಪ್ರೀತಿ ಪ್ರೇಮದ ವಿಚಾರಗಳನ್ನು ನೋವು ತಿನ್ನೋರು ಇವರೇ. ಬೇಡವಾದ ವಿಚಾರಕ್ಕೆ ತಲೆ ಹಾಕೋದು ಇವರೇ, ಪ್ರೀತಿ ಪ್ರೇಮದ ವಿಚಾರಕ್ಕೆ ಹೋಗಿ ನೋವು ತಿನ್ನೋರು ಸಹ ಇವರೇ ಆಗಿರ್ತಾರೆ. 2, 11, 20, 29ರಲ್ಲಿ ಜನಿಸಿದವರ ಗುಣ ಸ್ವಭಾವ ಹೀಗೆ ಜನರಲ್ ಆಗಿ ಹೀಗೆ ಇರುತ್ತೆ. ಎಲ್ಲರಿಗೂ ಸಹ ಆದಷ್ಟು 90% ಮ್ಯಾಚ್ ಆಗ್ತಾ ಇರುತ್ತೆ. ಇದು ಜಾತಕಗಳನ್ನು ನೋಡಿ ಪೂರ್ಣ ಫಲವನ್ನು ತೀರ್ಮಾನವನ್ನು ಮಾಡಬೇಕು. ಇವರಿಗೆ ಶುಭ ವರ್ಣಗಳು ಬಿಳಿ ಮತ್ತು ಹಳದಿ ಬಣ್ಣಗಳು. ಶುಭ ಸಂಖ್ಯೆಗಳು ಬಂದು 3 ಮತ್ತು 6. ಇವರಿಗೆ ದೇವತೆಗಳು ದುರ್ಗಾಮಾತೆ, ಈಶ್ವರ ಮತ್ತೆ ಬಲಮುರಿ ಗಣಪತಿ. ಇವರಿಗೆ ಶುಭ ಸಂಖ್ಯೆಗಳನ್ನ ಬಳಸಿ ಅಥವಾ ಶುಭ ವರ್ಣಗಳನ್ನು ಬಳಸಿ ಶುಭ ಫಲಗಳನ್ನ ನಿರೀಕ್ಷಣೆಯನ್ನ ಮಾಡಬಹುದು. ಇದು ಇವರ ಗುಣ ಸ್ವಭಾವಗಳು. ಜನ್ಮ ದಿನಾಂಕ 2, 11, 20, 29ರಲ್ಲಿ ನೀವು ಜನಿಸಿದ್ರೆ ಪ್ರತಿದಿನ ದೇವಿ ಪೂಜೆಯನ್ನ ಮಾಡಿ ದೇವಿ ಅಷ್ಟೋತ್ತರವನ್ನ ಪಾರಾಯಣ ಮಾಡ್ತಾ ಬಂದ್ರೆ ಅಥವಾ ವಾರದಲ್ಲಿ ಒಮ್ಮೆಯಾದರೂ ಗೋ ಪೂಜೆಯನ್ನ ಮಾಡ್ತಾ ಬಂದ್ರೆ, ಪ್ರತಿ ಸೋಮವಾರ ಶಿವನ ದರ್ಶನವನ್ನ ಮಾಡಿ ಚಂದ್ರನ ದರ್ಶನವನ್ನ ಮಾಡ್ತಾ ಇದ್ರೆ, ಯಾಕಂದ್ರೆ ನಿಮಗೆ ಚಂದ್ರಗ್ರಹ ಕಾರಕ ಆಗ್ತಾನೆ. ಚಂದ್ರಗ್ರಹಣ ಸಂಖ್ಯೆ 2. ಅಂತವ್ರಿಗೆ ಅತ್ಯಂತ ಶುಭ ಫಲಗಳು ಉಂಟಾಗ್ತವೆ. ದೇವಿ ಪೂಜೆಯನ್ನ ಮಾಡಿ, ದೇವಿ ಅಷ್ಟೋತ್ತರವನ್ನು ಓದಿ ದೇವಿ ಪೂಜೆಯನ್ನ ಮಾಡಿ, ವಾರದಲ್ಲಿ ಒಮ್ಮೆಯಾದ್ರೂ ಗೋ ಪೂಜೆಯನ್ನ ಮಾಡಿ, ಮತ್ತೆ ಸೋಮವಾರದಂದು ಶಿವನ ದರ್ಶನವನ್ನು ತಪ್ಪದೇ ಮಾಡಿ ಚಂದ್ರನಿಗೆ ನಮಸ್ಕಾರವನ್ನು ಮಾಡಿ. ಇದರಿಂದ ತುಂಬಾ ರೀತಿಯ ಶುಭ ಫಲಗಳನ್ನ ನೀವು ನಿರೀಕ್ಷಣೆಯನ್ನ ಮಾಡಬಹುದು. ನಿಮ್ಗೆ ಏನಾದ್ರೂ ಜಾತಕದ ಬಗ್ಗೆ ಆಗ್ಲಿ, ಜನ್ಮ ದಿನಾಂಕದ ಬಗ್ಗೆ ಆಗ್ಲಿ ಏನಾದ್ರೂ ಅನುಮಾನಗಳಿದ್ರೆ ಅಥವಾ ವಿಷಯಗಳು ತಿಳ್ಕೊಬೇಕು ಅಂದ್ರೆ ಕಮೆಂಟ್ಸ್ ಮಾಡಿ, ನಾನು ಖಂಡಿತ ಆ ವಿಷಯಗಳನ್ನ ತಿಳಿಸ್ತೇನೆ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.